ಉಡುಪಿಯಲ್ಲಿ ಇಂದು ವಿಪರೀತ ಗಾಳಿ ಮುಂದುವರಿತಾ ಇದೆ. ಕಡಲ ತೀರ ಪ್ರದೇಶದಲ್ಲಿ ಬಿರುಗಾಳಿಯ ವಾತಾವರಣ ಇದೆ. ಕಡಲ ತೀರದಲ್ಲಿ 45 ರಿಂದ 55 ಕಿಲೋಮೀಟರ್ ವೇಗವಾಗಿ ಗಾಳಿ ಬೀಸ್ತಾ ಇದೆ. ಈ ವಿಪರೀತ ಗಾಳಿಯ ತೀವ್ರತೆಗೆ ಅಲೆಗಳ ಅಬ್ಬರ ಕೂಡ ಜೋರಾಗಿದೆ. ತೀರದ ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಸೂಚನೆ ಹೋಗಿದೆ. ಇನ್ನೆರಡು ದಿನ ಕರಾವಳಿಯಲ್ಲಿ ವ್ಯಾಪಕ ಮಳೆಯಾಗುವಂತ ಸಾಧ್ಯತೆ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಇನ್ನೂ ಕೂಡ ವಿರಾಮ ಕೊಟ್ಟಿಲ್ಲ. ಆ ನಡುವೆ ಮುಂದಿನ ವಾರ ಮತ್ತೊಂದು ಚಂಡಮಾರುತ ಎಫೆಕ್ಟ್ ಇರುತ್ತೆ ಅನ್ನುವಂತಹ ಹವಾಮಾನ ಇಲಾಖೆ ಎಚ್ಚರಿಕೆ ನಡುವೆ ಮತ್ತೊಂದು ದೊಡ್ಡ ಎಚ್ಚರಿಕೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ಗಂಟೆಗೆ ಸುಮಾರು 50 ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಈಗಾಗಲೇ ನೀಡಿರುವಂಥದ್ದು. ಈಗಾಗಲೇ ನಾವೀಗ ಪಡುಕೆರೆ ಭಾಗದ ಪರಿಸರದಲ್ಲಿದ್ದೇವೆ. ಈಗ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಕಡಲು ಪ್ರಕ್ಷುಬ್ಧವಾಗಿದೆ. ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಇದು ಸದ್ಯ ಸಮುದ್ರದ ತೀರದ ನಿವಾಸಿಗಳಿಗೆ ಆತಂಕವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ನೋಡ್ತಾ ಇರ್ಬೋದು, ಮರಳಿನ ದಿಬ್ಬಗಳು ಈಗಾಗಲೇ ಸಮುದ್ರ ಪಾಲಾಗಿರುವಂಥದ್ದು. ಈ ಭಾಗದಲ್ಲಿ ಪ್ರತಿ ವರ್ಷ ಇದೇ ಸಮಸ್ಯೆ ಎದುರುಡುವಂತಹ ಸ್ಥಿತಿ ಇರುವಂಥದ್ದು. ನೋಡ್ತಾ ಇರ್ಬೋದು, ಮರಳಿನ ದಿಬ್ಬಗಳು ಒಂದು ಭಾಗಶಃ ಈಗಾಗಲೇ ಸಮುದ್ರ ಪಾಲಾಗಿರುವಂಥದ್ದು. ಯಾವಾಗ ಮರಳಿನ ದಿಬ್ಬಗಳು ಸಮುದ್ರ ಪಾಲಾಗುತ್ತೆ, ಅದರ ಬೆನ್ನಲ್ಲೇ ಹಾಕಿದಂತಹ ತಡೆಗೋಡೆಗಳು, ಕಲ್ಲಿನ ತಡೆಗೋಡೆಗಳು ಕೂಡ ಈಗಾಗಲೇ ನೀರು ಪಾಲಾಗುವಂಥದ್ದು. ಪ್ರತಿ ವರ್ಷ ಇದೇ ಸ್ಥಿತಿ ಸಮಸ್ಯೆ ಇರುವಂಥದ್ದು. ನೋಡ್ತಾ ಇರ್ಬೋದು, ಅಲ್ಲಿ ಮುಂದಿನ ಭಾಗದಲ್ಲಿ ಒಂದಷ್ಟು ಕಲ್ಲುಗಳು ಈಗಾಗಲೇ ಸಮುದ್ರ ಪಾಲಾಗುವಂತಹ ಸೂಚನೆ ನೀಡ್ತಾ ಇದೆ. ಒಂದಷ್ಟು ಈಗಾಗಲೇ ಸಮುದ್ರ ಪಾಲಾಗಿರುವಂಥದ್ದು. ಈ ಭಾಗದಲ್ಲಿ ಈಗಾಗಲೇ ನೋಡ್ತಾ ಇರ್ಬೋದು, ತೆಂಗಿನ ಮರಗಳಿಂದ ನೋಡ್ತಾ ಇದ್ರೆ ಯಾವ ರೀತಿಯ ಆತಂಕದ ವಾತಾವರಣ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸುಮಾರು 50 ರಿಂದ 50 ಕಿಲೋಮೀಟರ್ ವೇಗದಲ್ಲಿ 45 ರಿಂದ 50 ಕಿಲೋಮೀಟರ್ ವೇಗ ಈಗಲೇ ಕಂಡು ಬರ್ತಾ ಇದೆ. ತೆಂಗಿನ ಮರಗಳು ಓಲಾಡ್ತಾ ಇರುವಂಥದ್ದು. ದೊಡ್ಡ ಮಟ್ಟದ ಗಾಳಿ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಬೀಸುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ಜಿಲ್ಲಾಡಳಿತ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಸೂಚನೆ ಮೇರೆಗೆ ಈ ಭಾಗದ ನಿವಾಸಿಗಳಲ್ಲಿ ನೀಡಿರುವಂಥದ್ದು. ಯಾವುದೇ ಮೀನುಗಾರರು ಕಡಲಿಗಿಳಿಬಾರದು ಅನ್ನುವಂತಹ ಎಚ್ಚರಿಕೆ ನೀಡಿದೆ. ಈಗಾಗಲೇ ಈ ಭಾಗದಲ್ಲಿ ನೋಡ್ತಾ ಇರುವಂತಹ ಬಹಳಷ್ಟು ಮನೆಗಳು ಎಲ್ಲ ಕೂಡ ಮೀನುಗಾರರ ಕುಟುಂಬದವರದೇ ಇರುವಂಥದ್ದು. ಮೀನುಗಾರರು ಈ ಭಾಗದಲ್ಲಿ ಬಹಳಷ್ಟು ಮೀನುಗಾರರು ವಾಸ ಮಾಡ್ತಾರೆ. ಈಗಾಗಲೇ ಎಲ್ಲ ಮೀನುಗಾರಿಕೆಯನ್ನು ಸ್ಥಗಿತ ಮಾಡಿರುವಂಥದ್ದು. ಯಾಕಂದರೆ ಸಾಧ್ಯವೇ ಇಲ್ಲ, ಈ ಭಾಗದಲ್ಲಿ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೋದವರು ಮತ್ತೆ ಬರ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈ ಸಂದರ್ಭದಲ್ಲಿ ಈಗಾಗಲೇ ಎಲ್ಲ ಬೋಟುಗಳು ಈಗಾಗಲೇ ಲಂಗರು ಹಾಕಿರುವಂಥದ್ದು. ಸಮುದ್ರ ತೀರದಲ್ಲಿದ್ದಂಥ ಎಲ್ಲ ಬೋಟುಗಳನ್ನು ಕೂಡ ಈಗಾಗಲೇ ರಸ್ತೆಗೆ ಎಳೆದುಕೊಂಡು ಬಂದಿದ್ದಾರೆ. ಆದರೆ ಈಗ ಮುಂದಿನ ವಾರದ ಮತ್ತೊಂದು ಮುಂಗಾರು ಎಂಟ್ರಿ ಕೊಡುತ್ತೆ. ಜೊತೆಗೆ ಚಂಡಮಾರುತ ಮತ್ತೆ ಎಫೆಕ್ಟ್ ಈ ಭಾಗದಲ್ಲಿ ಇರಲಿದೆ ಅನ್ನುವಂತಹ ಎಚ್ಚರಿಕೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ವಾಯುಭಾರ ಕುಸಿತ ಇರ್ಬೋದು, ಚಂಡಮಾರುತ ಇರ್ಬೋದು, ಈ ಎಲ್ಲ ನಡುವೆ ಈ ಭಾಗದ ನಿವಾಸಿಗಳು ಆತಂಕದಲ್ಲೇ ದಿನದುಡುವಂತಹ ಸನ್ನಿವೇಶ ಇರುವಂಥದ್ದು. ಪ್ರತಿ ವರ್ಷ ಈ ಭಾಗದಲ್ಲಿ ಕಡಲ್ ಕೊರೆತ ಅನ್ನೋದು ಸರ್ವೇ ಸಾಮಾನ್ಯ. ಶಾಶ್ವತ ತಡೆಗೋಡೆ ಬೇಕು ಅನ್ನುವಂತಹ ಒಂದು ಮನವಿ ಕೇವಲ ಮನವಿಯಾಗಿ ಉಳಿದುಕೊಂಡಿರುವಂಥದ್ದು. ಉಸ್ತುವಾರಿ ಸಚಿವೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾರೆ ನಾಪತ್ತೆ ಅನ್ನುವಂತಹ ಸ್ಥಿತಿ ಇರುವಂಥದ್ದು. ಈ ನಡುವೆ ಈಗ ಕಡಲು ಅಬ್ಬರಿಸ್ತಾ ಇದೆ. ಸುಮಾರು 5 ರಿಂದ 6 ಅಡಿ ಎತ್ತರದ ಅಲೆಗಳು ಈಗಾಗಲೇ ಅಬ್ಬರಿಸುವಂತಹ ಸೂಚನೆ ಇದೆ. ನೋಡ್ತಾ ಇರ್ಬೋದು, ಯಾವ ಮಟ್ಟದಲ್ಲಿ ಕಡಲು ಅಬ್ಬರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡ್ತಾ ಇರ್ಬೋದು, ತಡೆಗೋಡೆಗೆ ಸಮುದ್ರದ ಅಲೆಗಳು ಅಪ್ಪಳಿಸ್ತಾ ಇದೆ. ಇದು ಮುಂದಿನ ವಾರ ಮತ್ತಷ್ಟು ಹೆಚ್ಚಾಗುತ್ತೆ. ಯಾಕಂದರೆ ಈಗಾಗಲೇ 50 ರಿಂದ 50 ಕಿಲೋಮೀಟರ್ ವೇಗದ ಗಾಳಿ ಈ ಭಾಗಕ್ಕೆ ಹೊಡೆಯುತ್ತೆ ಅನ್ನುವಂತಹ ಎಚ್ಚರಿಕೆ ನೀಡಿದೆ. ಆ ಬೆನ್ನಲ್ಲೇ ಮುಂದಿನ ವಾರ ಮುಂಗಾರು ಪ್ರವೇಶ ಮಾಡುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ವಾಯುಭಾರ ಕುಸಿತ ಈ ಅರಬ್ಬಿ ಸಮುದ್ರದಲ್ಲಿ ಆಗುವಂಥದ್ದು. ಜೊತೆಗೆ ಚಂಡಮಾರುತ ಎಫೆಕ್ಟ್ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಮುದ್ರದ ತೀರದ ನಿವಾಸಿಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆ ನೀಡಿದೆ. ಆದರೆ ಜಿಲ್ಲಾಡಳಿತ ಈಗಾಗಲೇ ರೆಸ್ಕ್ಯೂ ಟೀಮನ್ನು ಮಾಡಬೇಕಾಗಿದೆ, ಈಗಲೇ ಸನ್ನದ್ಧಗೊಳ್ಬೇಕಾಗಿದೆ. ಯಾಕಂದರೆ ಕೊನೆ ಕ್ಷಣದಲ್ಲಿ ಎಷ್ಟೇ ಟೀಮ್ ಮಾಡಿದ್ರು ಕೂಡ ಸಾಧ್ಯ ಆಗಲ್ಲ. ಈಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಜಿಲ್ಲಾಡಳಿತ ಮಾಡಿಕೊಳ್ಬೇಕಾಗಿದೆ. ಇದು ಸದ್ಯ ಮಲ್ಪೆ, ಪಡುಕೆರೆ ಇರ್ಬೋದು, ಮರವಂತೆ ಇರ್ಬೋದು, ಎಲ್ಲ ಭಾಗದಲ್ಲಿ ಕಡಲ ಕೊರೆತ ಈಗ ಸರ್ವೇ ಸಾಮಾನ್ಯವಾಗಿದೆ. ಪ್ರತಿ ವರ್ಷ ಈ ಭಾಗದ ನಿವಾಸಿಗಳು ಶಾಶ್ವತ ತಡೆಗೋಡೆ ಮಾಡಿ ಅನ್ನುವಂತಹ ಮನವಿಯನ್ನು ಮಾಡ್ತಾರೆ. ಈಗಾಗಲೇ ಅದಕ್ಕೋಸ್ಕರ ಎಷ್ಟೇ ಕಲ್ಲುಗಳನ್ನು ಹಾಕಿದರೂ ಕೂಡ ಸಾಧ್ಯ ಆಗಲ್ಲ. ಆದಷ್ಟು ಬೇಗ ಈಗಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಈ ಭಾಗದ ಉಸ್ತುವಾರಿ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಕ್ಷಣ ಕೂಡ ಮುಂದಿನ ವಾರ ಆದರೂ ಇಲ್ಲಿ ಬಂದು ಜಿಲ್ಲಾಡಳಿತದೊಂದಿಗೆ ಸಮಾಲೋಚನೆ ಮಾಡಿ ಇಲ್ಲಿ ಯಾವ ರೀತಿಯ ತುರ್ತು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಸಿದ್ಧತೆಗಳನ್ನು ಮಾಡಬೇಕಾಗಿದೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.